ಈ ಬಿಸ್ನೆಸ್ ಬೇಡ ಅಂತ ಅಣ್ಣ ಗಿಳಿ ಹೇಳೋ ತರ ನಂಗೆ 1000 ಸಲ ಹೇಳಿದ್ರು. ಛೇ, ನಾನೇ ಕೇಳಲಿಲ್ಲ. ಆಗಿದಾಗೋಯ್ತು. ಈಗ ಫೀಲ್ ಮಾಡ್ಕೊಂಡು ಏನ್ ಪ್ರಯೋಜನ? ಏನ್ ಮಾಡೋದು? ಫ್ರೆಂಡ್ ನಂಬಿ ಇರೋ ಹಣನೆಲ್ಲ ಅವ್ನು ಕೊಟ್ಬಿಟ್ಟೆ. ನಂಬಿಕೆ ದ್ರೋಹ ಮಾಡ್ಬಿಟ್ಟ ರಾಸ್ಕಲ್. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕ್ಷಮಿಸಬಹುದು, ಆದ್ರೆ ನಂಬಿಕೆ ದ್ರೋಹ ಮಾತ್ರ ನಾ ಕ್ಷಮಿಸಲ್ಲ. ಛೇ, ನೀನ್ ಹೇಳ್ದಾಗೆ ಅಣ್ಣ ನಂಗೆ ಬೈದಿದ್ದು ನಾನ್ ಚೆನ್ನಾಗಿ ಬದುಕ್ಲಿ ಅಂತ ನನ್ಗೀಗ ಅನಿಸ್ತಾ ಇದೆ. ಅದಕ್ಕೆ ಈಗ ನಮ್ಮ ಅಣ್ಣನ ಜೊತೆನೆ ಇದ್ಬಿಡೋಣ ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ರಿಯಲಿ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇದಕ್ಕಿಂತ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ? ಏನು? ನಮ್ಮ ಅಣ್ಣನ್ನ ಮೀಟ್ ಮಾಡಿದ ತಕ್ಷಣ ನಮ್ ಲವ್ ಮ್ಯಾಟರ್ ಹೇಳಿ ಆದಷ್ಟು ಬೇಗ ಮದುವೆ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ. ನಿಜವಾಗ್ಲೂ? ಅವನ ಸಾರ್, ಅವನ್ ಲೂಸು ಸಾರ್. ಅವನ್ ಲೂಸು, ಅವ್ರ ಅಪ್ಪ ಲೂಸು, ಅವ್ರ ತಾತ ಲೂಸು, ಅವನ್ ಇಡೀ ಫ್ಯಾಮಿಲಿನೇ ಲೂಸ್ ಫ್ಯಾಮಿಲಿ ಸಾರ್. ಯು ಆರ್ ಕರೆಕ್ಟ್. ಒಂದ್ ಕೈಲಿ ಹಲ್ವಾ, ಒಂದ್ ಕೈಲಿ ಮಚ್ಚ ಹಿಡ್ಕೊಂಡು ಯಾವ್ದು ಬೇಕು ಅಂತ ಕೇಳ್ತಾನೆ. ಹಾಗೆ ಕೇಳ್ತಾ ಕೇಳ್ತಾ ನಿನ್ ಹೆಂಡತಿ ಬಗ್ಗೆನೂ ಒಂದೆರಡು ಮಾತು ಹೇಳ್ದ. ಅದನ್ನ ಕೇಳಿದ್ಮೇಲೆ ನಮಗೂ ಸ್ವಲ್ಪ ಡೌಟ್ ಬಂದ್ಬಿಟ್ಟಿದೆ. ಆ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಈ ಸಂದೇಹ ಅನ್ನೋದಿದೆ ನೋಡು, ಇದೊಂಥರ ನೀರು ಗೊಬ್ಬರ ಇಲ್ಲದೆ ಬೆಳೆಯುವಂತಹ ಮರ. ಒಂದ್ಸಲ ಬೇರ್ ಬಿಟ್ಬಿಟ್ರೆ ಅದನ್ನ ಕೀಳೋದು ಕಷ್ಟ ಆಗತ್ತೆ. ಅದಕ್ಕೆ ಬರೋ ಸೋಮವಾರ ನಮ್ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಆಚರಿಸ್ತಾ ಇದೀವಿ. ಆವತ್ತು ನಿನ್ ಹೆಂಡತಿನ ಕರ್ಕೊಂಡ್ ಬಂದ್ಬಿಡು. ಪೇರೆಂಟ್ಸ್ ಡೇ ಅಟೆಂಡ್ ಮಾಡ್ದಂಗೂ ಆಗತ್ತೆ, ನಮ್ ಡೌಟು ಕ್ಲಿಯರ್ ಆಗತ್ತೆ. ಓಕೆನಾ? ಸೋಮವಾರ ನನ್ನ ಹೆಂಡತಿಗೆ ಜ್ವರ ಬರುತ್ತೆ ಸರ್. ಅದು ಹೇಗಯ್ಯ ಜ್ವರ ಬರುತ್ತೆ ಅಂತ ಮೊದ್ಲೇ ಹೇಳ್ತಾ ಇದ್ಯಾ? ಯಾರೋ ಟಿವಿಯಲ್ಲಿ ನಾಳೆ ಮಳೆ ಬರುತ್ತೆ, ಗಾಳಿ ಬೀಸುತ್ತೆ ಅಂತ ನಂಬ್ತೀರಾ? ಸ್ವಂತ ಹೆಂಡತಿ ಬಗ್ಗೆ ಗಂಡ ಹೇಳಿದ್ರೆ ನಂಬಲ್ಲ ಅಂತಿರಲ್ಲ ಸರ್. ಆಗ್ಲೇ ಕೆಮ್ತಿದ್ದಾಳೆ, ನೆಗಡಿ ಅಂತಿದ್ದಾಳೆ. ಸೋಮವಾರ ಗ್ಯಾರಂಟಿ ಮಳೆ, ಅದು ಜ್ವರ ಬರುತ್ತೆ ಸರ್. ಶಿವಣ್ಣ, ಈ ಕಥೆ ಎಲ್ಲ ನನ್ನ ಹತ್ರ ಬೇಡ. ಸೋಮವಾರ ನೀನು ನಿನ್ ಹೆಂಡತಿ ಜೊತೆ ಬರ್ತೀಯ, ಮರಿಬೇಡ. ನಿನ್ ಹೆಂಡತಿ ಜೊತೆ ಬರ್ತೀಯ. ಅಯ್ಯೋ, ನನ್ನಿಂದಾಗಲ್ಲ. ಏನೋ ನಿಮ್ ಮಗಂಗ್ ಸೀಟ್ ಸಿಗ್ಲಿ ಅಂತ ಹೆಲ್ಪ್ ಮಾಡು ಅಂದ್ರೆ ನನ್ ಕೈಲಾದ ಸಹಾಯ ನಾನ್ ಮಾಡ್ದೆ. ಈಗ ಮತ್ತೆ ಕೇಳ್ತಿದ್ದೀರಲ್ಲ, ಐ ಆಮ್ ಸಾರಿ, ನಾನ್ ಬರಲ್ಲ. ನೋಡಿ, ನಿಮ್ಮ ಹತ್ರ ಪದೇ ಪದೇ ಕೇಳಕ್ಕೆ ನಮಗೂ ಬೇಜಾರಾಗುತ್ತೆ. ಆದ್ರೆ ನಮಗೂ ಬೇರೆ ದಾರಿ ಇಲ್ಲ. ಗುಟ್ಟು ಸ್ಕೂಲ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವನು ಸ್ಕೂಲಿಂದ ಆಚೆ ಆಗ್ಬಿಡ್ತಾರೆ. ಅವ್ನು ಓದಿ ನಿಂತೋಗುತ್ತೆ. ನಾವು ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗೋಗುತ್ತೆ. ಇನ್ನು 1 ವರ್ಷ ಅಷ್ಟೇ. ಅವ್ನು ಚೆನ್ನಾಗಿ ಓದಿ ಪಾಸ್ ಆಗ್ಬಿಟ್ರೆ ಎಲ್ಲ ವಿಷಯ ಅವ್ರಿಗೆ ಹೇಳಿ ಅವ್ರ ಕೈ ಕಾಲು ಹಿಡಿದು ಹೇಗಾರು ಒಪ್ಪಿಸ್ಬಿಡ್ತೀನಿ. ನನ್ನ ಮಗನ ಭವಿಷ್ಯದ ಪ್ರಶ್ನೆ, ದಯವಿಟ್ಟಿಲ್ಲ ಅನ್ಬೇಡಿ ಮೇಡಮ್. ಇದು ಒಂದೇ ಒಂದ್ಸಲಿ ಹೆಲ್ಪ್ ಮಾಡಿ, ಇಲ್ಲ ಅನ್ಬೇಡಿ. ಇದೇ ಕೊನೆ ಸಲ, ಮತ್ತೆ ಇನ್ನೊಂದ್ಸಲಿ ಕರಿಬಾರ್ದು. ಇಲ್ಲ ಇಲ್ಲ. ಆಯ್ತು, ಬರ್ತೀನಿ.